ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮೀಪವಾಗಿರುವ ಸತೀಶ್ ಜಾರಕಿಹೊಳಿಗೆ ಏನಾದರೂ ಸ್ವಲ್ಪ ತೊಂದರೆ ಮಾಡಿದ್ರೆ ಸರ್ಕಾರ ಢಮಾರ್ ಹಾಕೈತಿ, ಗೊತ್ತೈತಿರಲ್ಲ. ಏನು 37 ಮಂದಿ ಶಾಸಕರದ್ದು ಸಹಿ ಮಾಡಿ ಕಳಿಸಿದ್ರು ಅಂತೇಳಿ ಸುಳ್ಳು ಫೇಕ್ ಅಕೌಂಟ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಅದಾವ. ಈ ಕುಟುಂಬಕ್ಕೆ ಹೆಂಗಾರೆ ಮಾಡಿ ಕಲಂಕ ಕೊಡೋ ಸಲುವಾಗಿ ಪ್ರಯತ್ನ ಮಾಡ್ತಾರೆ. ಆದರೆ ಮತ್ತು ಪಂಗನಾಮ ಮುಖ ಕಳಿಸಿ ಬೀಳ್ತೈತಿ. ಬೆಳಿಗ್ಗೆ ಏನೋ ಮಾಡೋಕೆ ಹೋಗೋ, ಸಂಜೆ ನೋಡ್ರೆ ಮುಖ ಸಪ್ಪಗಾಗಿರ್ತಾವೆ. ಯಾಕಿರೋ ಅಂದ ತಕ್ಷಣ ಏನು ಬಿಡ್ರಿ, ಏನು ಮಾಡ್ರೂ ಏನು ಆಗೋದಿಲ್ಲ. ಅದು ಇನ್ನೂ 30 ವರ್ಷದ ಸಾಮ್ರಾಜ್ಯ ಅಳಗಡ್ಸೋಕೆ ಸಾಧ್ಯ ಇಲ್ಲ. ದೊಡ್ಡ ಆಲದ ಮರ ಅಂತ ಹೇಳಿದ್ದೀನಿ. ಯಾರ್ರೀ ನೀವು ಕಿತಾಪತಿಗಳು? ಯಾರು ನೀವು? ಸೊಳ್ಳೆಯ ಲೆಕ್ಕದಲ್ಲಿ ಇದ್ದವರು. ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ಗೆ ಇವತ್ತು ಗೋದ್ರೇಜ್ ಲಾಕರ್ ಚಾವಿ ಅಂದ್ರೆ ಸತೀಶ್ ಜಾರಕಿಹೊಳಿ. ಬೆಚ್ಚಾಕ ಬರಂಗಿಲ್ಲ, ಡೂಪ್ಲಿಕೇಟ್ ಹತ್ತಂಗಿಲ್ಲ, ಕೊರತೆ ತೆಗೆದ್ರೆ ಬೆಂಕಿ ಹತ್ತೈತಿ. ಇಂಥ ಒಂದು ಭದ್ರವಾದ ಗೋದ್ರೇಜ್ ಲಾಕ್ ಅಂದರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಮೌನ ವಹಿಸ್ತಾ ಅಂತೇಳಿ ತಾಕತ್ತಿಲ್ಲ ತಿಳ್ಕೊಬೇಡ್ರಿ. ಮೌನದಿಂದ ಕಾರ್ಯಾಚರಣೆ, ರಾಜ್ಯ ಮಟ್ಟದಲ್ಲಿ ಸಂಘಟನೆ, ಅಪಾರ ಲಕ್ಷಾಂತರ ಎಷ್ಟೊಂದು ಅಭಿಮಾನಿಗಳು. ಹೆಲಿಕಾಪ್ಟರ್ ಗಡಗಡ ತಿರುಗ್ತೈತೆ ಅಂತ ಹೇಳಿದ್ದೀನಿ. ಇದು 28 ಒಳಗೆ ಅಷ್ಟ ಆಗಬೇಕು. ಡಿ ಕೆ ಶಿವಕುಮಾರ್ ಮುಂದಾಗಾಕ ಭವಿಷ್ಯ ಇಲ್ಲ ಅಂತೇಳಿ. ಯಾವ ಭವಿಷ್ಯ 8 ವರ್ಷ ಮುಖ್ಯಮಂತ್ರಿ ಆಗ್ತಾನಂತೇಳಿ. ಆ ಕೊರೋನಾದಾಗ ಯಾಕೆ ಹೇಳಿಲ್ಲ? ಓಯಪ್ಪ, ಕೊರೋನಾದಾಗ ಬರ್ಬೇಕಾಗಿತ್ತು ಭವಿಷ್ಯಗಾರನಿ. ಬದುಕ್ತಾರೋ ಸಾಯ್ತಾರೋ ಅಂತೇಳಿ ಎಲ್ಲಿ ಮುಚ್ಕೊಂಡು ಕೂತ್ರಿ. ಈಗ ನೀನು ಮನೆ ನೋಡಿದ್ನ 8 ವರ್ಷ ಮುಖ್ಯಮಂತ್ರಿ ಆಳಬಹುದು. ಇದೇ ಡಿ ಕೆ ಶಿವಕುಮಾರ್. ಗೊತ್ತೈತ್ರಿ, ಯಡಿಯೂರಪ್ಪಗೂ ಹೇಳಿದ್ರು ಒಂದೋ ದಿವಸ ತೆಗೆದು ಹೋಗಿದ್ರು. ಗೊತ್ತೈತಿಲ್ರಿ, ಜೈಲಿಗೆ ಹೋಗಿ ಬಂದ್ರೆ ಜೈಲಿಗೆ ಹೋಗಾರೋ ಇದಕ್ಕೆ ಹೋಗಾರೋ ಅಂತ ಹೇಳಿದ್ದೆ. ಅವ ಭವಿಷ್ಯಗಾರ. ಅವಾಗ ಹೇಳಬೇಕಾಗಿತ್ತು ಆ ಭವಿಷ್ಯಗಾರ, ಇಲ್ಲಪ್ಪ ಡಿ ಕೆ ಶಿವಕುಮಾರ ನೀನು 50 ದಿನ ಜೈಲಿಗೆ ಹೋಗ್ತಿ ಅಂತೇಳಿ ಏನಾದರೂ ಹೇಳಿದ್ದ? ಎಲ್ಲಿರಿ ಮುಹೂರ್ತ? ಎಲ್ಲಿ ಬಾಬಾನ ಒಂದು ನವಿಲಗಿರಿ? ಎಲ್ಲಿ 20 ನಮೂನಿ ದಾರ ಕಟ್ಕೊಂಡು ಅಂಧ ಭಕ್ತಿಗತೆ? ಏನಿವೆಲ್ಲ? ಸ್ವಚ್ಛ ಆಡಳಿತ, ದಕ್ಷ ಆಡಳಿತ. ಸತೀಶ್ ಜಾರಕಿಹೊಳಿ ಮೈಯಾಗ ನೋಡ್ರೆ ಒಂದು ದಾರ ಇಲ್ಲ, ಒಂದು ನಿಂಬಿಕಾಯಿ ಇಲ್ಲ, ಒಂದು ಕೈಯಾಗ ದಾರ ಇಲ್ಲ. ಕಲ್ಕೋಬೇಕೆ, ಅಂಧ ಭಕ್ತಿತನ ಬಿಡಬೇಕು, ಮೂಢನಂಬಿಕೆ ಬಿಡಬೇಕು. ಭಾವನೆಗಳು, ನಂಬಿಕೆಗಳು ನಿಮ್ಮ ಮನೆಯಲ್ಲಿ ಇಟ್ಕೋರಿ. ಸಾರ್ವಜನಿಕ ರಂಗದಲ್ಲಿ ಏನು ಕಟ್ಕೊಂಬಂದಿಪ್ಪ? 20 ನಮೂನಿ ತಾಯ್ತಾ, ದಾರ, ಸುಡುಗಾಡು, ಸಂತಿ, ಬಾಬಾನ ತಾಯ್ತಾ, ಲಿಂಬಿಕಾಯಿ. ಅವ ಏನಾರ ಒಂದು ಲಿಂಬಿಕಾಯಿ ಹಾರ ಹಾಕೋ ಅಂದ್ರೂ ಹಾಕೊಳ್ಳೋರ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ನಡಿಬೇಕು ಅದು ಸತೀಶ್ ಜಾರಕಿಹೊಳಿಯ ಸನ್ನೆ ಮುಖಾಂತರ ನಡೀತೈತಿ. ಅದೊಂದು ಶಕ್ತಿ ಐತಿ, ಅಪಾರ ಪಡೆ. ನೋಡೋಣ ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋ ಸಲುವಾಗಿ ಹೈಕಮಾಂಡ್ ಸೂಚನೆ ಮಾಡೈತಿ. ಕೈ ಎತ್ತುರಪ್ಪ ಅಂದ್ರೆ 136 ಕೈ ಎತ್ತುತ್ತಾರೆ. 3 ಹೋಗ್ತಾವ. 3 ಯಾವ? ಅಲ್ಲಿ ಗೊತ್ತೈತ್ಲ, ಒಂದು ರಾಮನಗರ, ಒಂದು ಅಲ್ಲೊಂದ, ಇಲ್ಲೊಂದ. 3 ಬಿಟ್ರೆ ಆ 4ನೇದು ಬರೋಕೆ ಸಾಧ್ಯ ಇಲ್ಲ. ಇಲ್ಲಿ 130ರದ ಶಕ್ತಿ. ಅದರ ಅವಶ್ಯಕತೆ ಇಲ್ಲಂತಾರ ಸತೀಶ್ ಜಾರಕಿಹೊಳಿ. ನನ್ನ ಪಯಣ 28ಕ್ಕೆ, ನನ್ನ ಹೆಲಿಕಾಪ್ಟರ್ ಗಡಗಡ 28ಕ್ಕೆ, ನನ್ನ ಮತಗಳ ಕ್ರೋಢೀಕರಣ 28ಕ್ಕೆ, 125 ಶಾಸಕರನ್ನ ಕಲೆಕ್ಟ್ ಮಾಡೋದು 28ಕ್ಕೆ. ಇವೆಲ್ಲವನ್ನ ವಿಚಾರಧಾರೆ ಇಟ್ಕೊಂಡಂಥ ಕರ್ನಾಟಕ ರಾಜ್ಯದ ಒಂದು ಇಚ್ಛಾಧಾರಿ, ಒಂದು ಮೂಢನಂಬಿಕೆಯ ವಿರೋಧಿ ಇಂಥ ಒಬ್ಬರು ಅದಾರ ಕರ್ನಾಟಕ ರಾಜ್ಯದಲ್ಲಿ. ವಿಚಾರ ಮಾಡ್ಬೇಕಲ್ರಿ. ನೋಡಿದಿರಲ್ಲ ಮಕ್ಕಳನ್ನಂಗೆ ತಯಾರು ಮಾಡ್ಯಾರ. 4-5 ಆಗ್ತಾರೆ. ಇನ್ನೂ ಏನು ಬೇಕಾದ ಯಾವ ಟೀಕೆ ಟಿಪ್ಪಣಿ ಮಾಡ್ರೆ ಏನಾಗೋದಿಲ್ಲ. ಟೀಕೆ ಟಿಪ್ಪಣಿ ಮಾಡ್ಕೋತಾನ 30-40 ವರ್ಷ ಹೋತ. ವಯಸ್ಸಾಗಿ ಡೂಗು ಬಿದ್ದಿರಿ. ಇನ್ನೇನು ಉಳ್ದೈತಿ? ಇನ್ನೂ ವಿರೋಧ ಮಾಡ್ಕೊತ ಹೋಗೋದ ಈ ಕುಟುಂಬದ. ಆ ಕುಟುಂಬ ಹಂಗೆ ಬೆಳ್ಕೊತ ಹೋಗೈತಿ. ನೀವು ಟೀಕೆ ಮಾಡ್ಕೊತ ಹೋಗಿರಿ. ನಿಮ್ಮಿಂದ ಏನು ಕೊಡುಗೆ ಸಮಾಜಕ್ಕೆ? ಟೀಕೆ ಮಾಡೋದೇ ಕೊಡುಗೆನ? ಟೀಕಾ ಪ್ರಹಾರ ಮಾಡೋದನ್ನೇ ನಿಮ್ಮ ಬಂಡವಾಳ? ಏನೈತಿ ನಿಮ್ಮ ಬಂಡವಾಳ? ಏನು ಸಮುದಾಯಕ್ಕೆ ಒಂದು ಬಾಳೆಹಣ್ಣು ಕೊಟ್ಟಿದ್ದೀರಿ? ಏನೋ ಒಂದು ಆರೋಗ್ಯಕ್ಕೆ ಹೋಗಿ ಒಂದು ಏನಾದರೂ ಚಿಕಿತ್ಸೆ ಕೊಡಿಸಿದಿರಿ? ಏನಾದರೂ ಒಂದು ಅನಾಹುತ ಆದಲ್ಲಿ ಬಂದು ಏನು ನಿಂತೇರಿ? ಬಂಡವಾಳ ಜೀರೋ. ಇಲ್ಲಿ ಸಮಾಜ ಸೇವೆ ಐತಿ, ಸಂಘಟನೆ ಐತಿ, ಪರರಿಗೆ ಸಹಾಯ ಐತಿ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಐತಿ, ಶಾಲಾ ಕಾಲೇಜ್ಗಳದಾವ, ಬೃಹತ್ ಪ್ರಮಾಣದ ಆಸ್ಪತ್ರೆ ಕಟ್ಟೋ ವಿಚಾರಗಳದಾವ. ಈಗ ಮಲ್ಟಿ ಸ್ಪೆಷಾಲಿಟಿ ಗೋಕಾಕ್ ಆಸ್ಪತ್ರೆ ನೋಡ್ರಿ, ರಾತ್ರಿ ಆಗಲಿ ₹1 ಇಲ್ದ ಡಿಲಿವರಿ ಆಗತ್ತಾವ. ನೋಡಿದಿರಿ? 50-60 ರೂಪಾಯಿ ಡಿಲಿವರಿಗೆ ಹೋಗ್ತಿದ್ರಿ. ಈಗ ಇಲ್ಲೆಲ್ಲ ಫ್ರೀ. 100 ಬೆಡ್, 200 ಬೆಡ್, 250 ಬೆಡ್. ಅದಕ್ಕೆ ರಮೇಶ್ ಜಾರಕಿಹೊಳಿ ದುಡಿಯೋದು ಅದಕ್ಕೆ ಕಂಡು ಬರೋದಿಲ್ಲ. ಇವೆಲ್ಲ ಯಾಕೆ ಹೇಳ್ತಾನೆ ಈ ಕಡಕ ಜವಾರಿ ಕಾಕ ಅಂದ್ರೆ, ನಿಮಗೆ ಸತ್ಯ ಹೇಳ್ರೆ ನಿಮಗೆ ಖಾರ ಇಟ್ಟಂಗೆ ಆಕೈತಿ. ಸತ್ಯನ ಹೇಳೋರು
ಸತ್ಯವೇ ಸತ್ಯಪ್ಪನ ಮೂರನೇ ದರ್ಬಾರ್ ಅಂತ ಹೇಳಿದ್ದೀನಿ. ಒಂದು 4 ಕೋಟಿ ಜನ ನೋಡಿದಿರಿ. ಮೂರನೇ ಸತ್ಯಪ್ಪನ ದರ್ಬಾರ್ ಪ್ರಾರಂಭ ಆಕೈತಿ ಅಂತ ಹೇಳಿದ್ನಿ. ಈಗ ಮೂರನೇ ಸತ್ಯಪ್ಪನ ದರ್ಬಾರ. ಈಗ KPCC ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು 28ಕ್ಕೆ ಮುಖ್ಯಮಂತ್ರಿಯ ಸ್ಥಾನ ಅಲಂಕಾರ ಆಗ್ತೈತಿ. ಅವಾಗ ಏನು ಮಾಡ್ತೀರಿ ಟೀಕಾಕಾರರೇ? ನೀವೇ ಪ್ರಾರ್ಥನಾ ಮಾಡ್ತೀರಿ ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ರೂಪಣೆ ಮಾಡಲಿ, ನೊಂದವರ ದನಿಯಾಗಲಿ, ದೀನದಲಿತರ ಒಂದು ಶಕ್ತಿ ಕ್ರೋಢೀಕರಣ ಆಗಲಿ. ಅದೇ ಸತೀಶ್ ಜಾರಕಿಹೊಳಿಯ ಕಾನ್ಸೆಪ್ಟ್. ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾನಂದ್ರೂ ಗಾಪ್ಚುಪ್, KPCC ಅಧ್ಯಕ್ಷ ಸ್ಥಾನ ಕೊಡ್ತಾನಂದ್ರೂ ಶಾಂತ ಸ್ವಭಾವ. ಯಾವ ಪ್ರಮುಖ ಖಾತೆ ನೀವು ತೊಗೊಂಡು ಬಿಟ್ಟಿದ್ದ ಎಲ್ಲರಿಗೂ ಕೊಡ್ತೀವಿ, ನೀವು ಯಾವ್ದು ಆಯ್ಕೆ ಮಾಡ್ತೀರಿ ಅಂತೇಳಿ ವೇಣುಗೋಪಾಲ್ ಕೇಳಿದಾಗ ಸಮಯ ಬರಲಿ, ಆರಾಮವಾಗಿ ನಿರಾಳವಾಗಿ ಸರ್ಕಾರಿ ಬಂಗಲೆಯಲ್ಲಿ ತಕ್ಷಣ ಬೋರ್ಡ್ ತೆಗೆದಂಥ ಮೊಟ್ಟ ಮೊದಲನೆಯ ಕರ್ನಾಟಕ ರಾಜ್ಯದ ಮಂತ್ರಿ ಅಂದರೆ ಸತೀಶ್ ಜಾರಕಿಹೊಳಿ. ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮರುದಿವಸಲ್ಲಿ ರಾಜ್ಯಪಾಲರದಿಂದ ಕೇರ್ ಟೇಕರ್ ಆಗಬೇಕು ಸ್ವೀಕೃತ ಆಗಿದೆ ಅಂದಾಗ ಸತೀಶ್ ಜಾರಕಿಹೊಳಿ ತನ್ನ ಸರ್ಕಾರಿ ಬಂಗಲೆಯ ಬೋರ್ಡನ್ನು ಕಿತ್ತು ಹಾಕಿದಂಥ ಮೊಟ್ಟ ಮೊದಲನೆಯ ಮಂತ್ರಿ. ಇದು ಗೊತ್ತ್ರಿ? ಇದನ್ನು ಯಾರು ಹೇಳ್ತಾರ? ಹೇಳುವುದಿಲ್ಲ. ಸತೀಶ್ ಜಾರಕಿಹೊಳಿ ಅಂದ್ರೆ ಏನು ಸಣ್ಣ ತಿಳ್ಕೊಬೇಡ್ರಿ. ಅದಕ್ಕೊಂದು ಶಕ್ತಿ ಐತಿ, ಅಪಾರ ಪಡೆ ಐತಿ, ಬೆಂಬಲ ಐತಿ. ರಾಜ್ಯಾದ್ಯಂತ ಗಡ ತಿರುಗಾಡಕೈತಂದ್ರೆ ಒಂದೊಂದು ಕ್ಷೇತ್ರದಾಗ 50-60 ಸಾವಿರ ಮತಗಳ ಕ್ರೋಢೀಕರಣ. ಇಲ್ದ ಶಕ್ತಿ ಬರ್ತೈತೇನ್ರಿ? ಇಲ್ದ ಕೈತಾರೇನು? ರಾಯಚೂರದವರು, ಬಳ್ಳಾರಿ ಅವರು, ಆ ಕಡೆ ದೇವದುರ್ಗ, ಮಂಗಳೂರು, ಕಂಗಳೂರು, ಎಲ್ಲಿ ನೋಡಿದಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ, ಎಲ್ಲಿ ನೋಡಿದಲ್ಲಿ ಸತೀಶ್ ಜಾರಕಿಹೊಳಿ. ಈ ಕುಟುಂಬಕ್ಕೊಂದು ಶಕ್ತಿ ಐತಿ. ಈ ಕುಟುಂಬ ಮುಂದೆ ರಾಜ್ಯ ದರ್ಬಾರ ಮಾಡ್ತೈತೆ ಅಂತ ಹೇಳಿದ್ನಿ. ಸಮೀಪ ಬಂದಿತ್ತು. ಅದನ್ನು ಕೆಡಿಸಿದವರು ಯಾರು? ದುಷ್ಟಶಕ್ತಿಗಳು. ಆ ದುಷ್ಟಶಕ್ತಿಗಳಿಗೆ ಈಗ ಪಾಪ ಪ್ರಜ್ಞೆ ಕಾಡೋದು. ಈಗೇನು ಅಧಿಕಾರ ಸಿಕ್ಕೈತೆ ಅಂಥೇಳಿ ಏನಾರೆ ಭಾಳ ಖುಷಿ ಪಡಂಗಿಲ್ಲ. ಈ ಅಧಿಕಾರ ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸ ಶಾಸಕ ಯಾವಾಗ ತಿರುಗಬಾನ ಆಗತೈತಿ ಗೊತ್ತಿಲ್ಲ. ಹಂಗಾದ್ರೆ ಸಿದ್ದರಾಮಯ್ಯನ ಶಾಪ ಹತ್ತುದಲ್ರಿ. ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಂದು ಯೋಜನೆಗಳನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಇನ್ನೊಂದು 2 ವರ್ಷ ಮುಂದುವರಿಸ್ತಿತ್ತಂದ್ರೆ 28ಕ್ಕೆ ಭಾರಿ ಲಾಭ ಇತ್ತು ಕಾಂಗ್ರೆಸ್ಗೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ ನಮಗೇನು ಸಂಬಂಧ ರೀ, ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡೈತಿ ಅದರ ಪ್ರಕಾರ ಪಾಪ ವಚನ ಭಂಗ ಮಾಡಲಿಲ್ಲ, ವಚನ ಭ್ರಷ್ಟತೆ ಮಾಡಲಿಲ್ಲ, ರಾಜೀನಾಮೆ ರಾಜೀನಾಮೆ ಕೊಟ್ಟರು, ಬಂದರು ವಾಪಸ. ಈಗ ಮಂತ್ರಿಗಳನ್ನ ಯಾರು ಮಾಡಬೇಕು, ಏನು ಮಾಡಬೇಕು ಅವರ ವಿವೇಚನೆಗೆ ಬಿಟ್ಟ ವಿಷಯ ಅಂತ ಒಬ್ಬ ಒಳ್ಳೆಯ ಸಭ್ಯ ಮತ್ತು ಧಾಡಸಿ ರಾಜಕಾರಣಿ ಅಂದರೆ ಸಿದ್ದರಾಮಯ್ಯ. ಇನ್ನು ಸತೀಶ್ ಜಾರಕಿಹೊಳಿಗೆ ಭವಿಷ್ಯ ಐತಲ್ರಿ ಕರ್ನಾಟಕ ರಾಜ್ಯದಾಗ. ಸತೀಶ್ ಜಾರಕಿಹೊಳಿ ಬಗ್ಗೆ 2 ದಿವಸದಿಂದ ಟೀಕೆ ಟಿಪ್ಪಣಿ ವಾಟ್ಸಪ್ ಯೂನಿವರ್ಸಿಟಿ ನಡೆದಿತ್ತು. ಬಾರಾಬಾನಗಡ ಎಲ್ಲಕ್ಕೂ ತಿಲಾಂಜಲಿ ಪೂರ್ಣರಾಮ್. ಇಂಥ ನಾಯಕ ಬೇಕು. ಆ ನಾಯಕನ ಹಿಂಬಾಗಲು 1 ಲಕ್ಷಾಂತರ ಕೋಟ್ಯಾಂತರ ಜನ ಐತಿ. ಆ ನಾಯಕ ಕರ್ನಾಟಕ ರಾಜ್ಯದ ಮಹಾನಾಯಕ ಆಗತಾನ ಬರ್ಕೋರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.